ಹಾಯ್, ಹಲೋ, ನಮಸ್ತೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು 100% ಅಂದ್ಕೊಂಡಿದ್ದೀನಿ. ಚೆನ್ನಾಗಿರಿ ಅಂತಾನು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಬಿಗ್ ಬಾಸ್ ಪ್ರೋಮೋದು ರಿವ್ಯೂಸ್ ಎಲ್ಲರೂ ಮಾಡ್ತಾರೆ, ನೋಡಿದ್ದೀರಿ ನೀವು ಸಹ. ಸೊ ನನಗೆ ಏನನ್ನಿಸ್ತಾ ಇದೆ ಅಂದರೆ, ಸೊ ಕಿಚ್ಚ ಸುದೀಪ್ ಅವರು ಒಂದು 2 ವಾರದ ಹಿಂದೆ ಹೇಳಿದರು, ಅವರಿಂದನೇ ಒಂದು 12.5 ಎಷ್ಟು 12.7 ಎಷ್ಟು ಟಿ ವಿ ಆರ್ ಬಂದಿತ್ತು ಅಂತ. ಸೊ ಟಿ ಆರ್ ಪಿ ಕಿಂಗ್ ಕಿಚ್ಚ ಸುದೀಪ್ ಅವರಿಗೆ ಇವಾಗ ಏನೋ ಟಿ ಆರ್ ಪಿ ಬೇಕು ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರ ಅಂದ್ರೆ ಇವಾಗ ಸ್ಯಾಟರ್ಡೆ ಸಂಡೇ ವೀಕೆಂಡು ಕಿಚ್ಚ ಸುದೀಪ್ ಅವರು. ಸೊ ಅವರ ಅವರ ಒಂದು ವೀಕೆಂಡ್ ನಡೀತಾ ಇರುವಾಗ ಮುಂಚೆ ಎಲ್ಲ ಇತ್ತು ಅಂದ್ರೆ ಕಳೆದ 10 ಸೀಸನ್ಗಳಲ್ಲಿ ಹೆಂಗಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಕಿಚ್ಚ ಸುದೀಪ್ ಅವರ ಒಂದು ವೀಕೆಂಡ್ ಅಂದ್ರೆ ಒಂದು ಎಪಿಸೋಡ್ ಅಂದ್ರೆ 100% ಜನ ನೋಡ್ತಾನೆ ಇದ್ರು. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಈ ಪ್ರೋಮೋ ಕಟ್ ಮಾಡ್ತಾ ಇದ್ದಾರೆ, ಎಷ್ಟು ಎಷ್ಟು ಒಂದು ಇದು ಅಂದ್ರೆ ಜ್ಞಾನತನದಿಂದ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಎಲ್ರಿಗೂ ಇಂಟ್ರೆಸ್ಟ್ ಅಂದ್ರೆ ಸುರೇಶ್ ಅವರು ನಾಮಿನೇಟ್ ಆಗಿಲ್ಲ, ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ, ಶಿಶಿರ್ ಅವರು ಇದ್ದಾರೆ, ಆ ಪ್ರೋಮೋ ಕಟ್ ನೋಡಿರ್ಬೋದು ನೀವು. ಸೊ ಎಲ್ಲಿ ತನಕ ಅಂದ್ರೆ ಈ ತರ ಒಂದು ಸೀರಿಯಲ್ ಕಟ್ ಅಂತ ಹೇಳ್ತೀವಲ್ವ ನಾವು, ಸೀರಿಯಲ್ ಏನ್ ಗುರು ಇದು ಇದ್ದಿದೆ ಅಂತ ಹೇಳ್ಬಿಟ್ಟು. ಸೊ ಬಿಗ್ ಬಾಸ್ ಕೂಡ ಆ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂದ್ರೆ ನಾನು ಇವಾಗ ವೀಕ್ ಡೇಸ್ ಅಲ್ಲಿ ಹೇಳ್ತಾ ಇಲ್ಲ, ಓಕೆ ವೀಕ್ ಡೇಸ್ ಇದು ಅಂದ್ರೆ ಟಿ ಆರ್ ಪಿಗೋಸ್ಕರ ಇವರೆಲ್ಲ ಗೇಮ್ ಮಾಡ್ಬೋದು, ಓಕೆ ಒಪ್ಕೊಳ್ತೀನಿ. ಸೊ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಇದ್ದಾರೆ, ಅವರ ವಿಡಿಯೋಸ್ ಅಂದ್ರೆ ಅವರ ಎಪಿಸೋಡ್ ನೋಡೋಕೆ ನೀವು ಇಷ್ಟು ಡ್ರಾಮಾ ಮಾಡೋದು ನನಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಒಂದು ಈ ಸೀಸನ್ನೇ ಮೇ ಬಿ ನನ್ಗೆ ಅನಿಸ್ತಾ ಇದೆ, ಅಂದ್ರೆ ಈ ಸೀಸನ್ ನಡೆಸೋರು ಸರಿ ಇಲ್ವೋ ಅಥವಾ ಈ ಸೀಸನ್ ಮಾಡಿದ ಒಂದು ದಿನ ಸರಿ ಇಲ್ವೋ ಗೊತ್ತಿಲ್ಲ. ಸೊ ಈ ಸೀಸನ್ ಅಲ್ಲಿ ಇಂಟ್ರೆಸ್ಟ್ ಬಿಗ್ ಬಾಸ್ ಮೇಲೆ ತುಂಬಾ ಕಮ್ಮಿ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸೀಸನ್ ಇಂದ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ಮೇಲೆ ಅದರ ಒಂದು ಆಸೆನೆ ಹೋಗ್ಬಿಟ್ಟಿದೆ ಆಕ್ಚುಲಿ, ನಿಜವಾಗ್ಲೂ ಹೇಳ್ತೇನೆ. ಆದ್ರೆ ಇವಾಗ ಹೆಂಗಾಗ್ತಾ ಇದೆ ಅಂದ್ರೆ ಕಿಚ್ಚ ಸುದೀಪ್ ಅವರಿಗೆ ಅವರ ಹೋಸ್ಟಿಂಗ್ ಮೇಲೆನೆ ಡೌಟ್ ಆಗಿದೆಯೋ ಅಥವಾ ಅಲ್ಲಿ ಒಂದು ಅವರಿಗೆ ಬಿಗ್ ಬಾಸ್ ನಡೆಸೋ ಇಂಟ್ರೆಸ್ಟೇ ಇಲ್ವೋ, ಆ ರೀತಿ ಒಂದು ಕಾಣ್ತಾ ಇದೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಇದ್ದಾರೆ ಅಂದ್ಮೇಲೆ, ಕಿಚ್ಚ ಸುದೀಪ್ ಅವರ ಪ್ರೋಮೋ ಅಂದ್ರೆ ಎಪಿಸೋಡ್ ನಡೀತಾ ಇದೆ ಅಂದ್ಮೇಲೆ ಆ ರೀತಿ ಒಂದು ಎಪಿಸೋಡ್ ಕಟ್ ಮಾಡ್ಬೇಕಿತ್ತಾ, ಪ್ರೋಮೋ ಕಟ್ ಮಾಡ್ಬೇಕಿತ್ತಾ? ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವರು ಹೇಳ್ತಾ ಇದ್ದಾರೆ ಅವರ ಗೋಲ್ಡ್ ಸುರೇಶ್ ಅವರ ತಂದೆ ನಿಧಾನ ಅವರು ಅಂದ್ರೆ ದೇಹಾಂತ್ಯವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ಇನ್ನೊಂದು ಕಡೆ ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ಬರ್ತಾ ಇದೆ. ಸೊ ಇಂತಹ ಒಂದು ಗಿಮಿಕ್ಗಳ ಬಿಗ್ ಬಾಸ್ ನಿಜವಾಗ್ಲೂ ಬೇಕಾ? ಇವತ್ತಿನ ಬಿಗ್ ಬಾಸ್ ನೀವು ನೋಡಿರ್ಬೋದು, ನಿಜವೇ ಹೇಳ್ತೇನೆ, ಹೆಂಗಂದ್ರೆ ಒಂದು ಕಮ್ಮಿ ಕಮ್ಮಿ ಅಂದ್ರೆ 45 ನಿಮಿಷ ಹೆಂಗ್ ನಡೀತಾ ಇತ್ತು ಅಂದ್ರೆ ಈ ಸಾಂಗ್ ಹೇಳು, ಆಕ್ಟ್ ಮಾಡು, ಹಾಡಾಡಿಸು ಅಂದ್ರೆ ಈ ತರ ಒಂದು ಸೀಸನ್ ಕಳೆದ 8-10 ಸೀಸನ್ಗಳಲ್ಲಿ ನಡೆದೇ ಇರಲಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಅಂದ್ರೆ ಎಷ್ಟು ಇರಿಟೇಷನ್. ಸೊ ಈ ಇರಿಟೇಷನ್ಗಳ ನಡುವೆ ಅಂದ್ರೆ ಭವ್ಯ ಅವರನ್ನ ಲಾಸ್ಟ್ ತನಕ ನಿಲ್ಲಿಸಿ ಅವರು ಶಿಶಿರ್ ಮತ್ತು ಭವ್ಯ ಅವರನ್ನ ಇದು ಮಾಡೋದು ಮೇ ಬಿ ಡ್ರಾಮೆಸ್ಟಿಕ್ ಅಂತ ಅನಿಸ್ತು. ಹಾಗೂ ಶಿಶಿರ್ ಅವರು ಎಲಿಮಿನೇಟ್ ಆಗಿದ್ದು ನಿಜವಾಗ್ಲೂ ಶಾಕಿಂಗ್ಗೆ. ಯಾಕಂದ್ರೆ ಕಳೆದ ಒಂದು 2 ಸೀಸನ್ಗಳಿಂದ ಶಿಶಿರ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ನಮ್ಮ ಹನುಮಂತು ಇಲ್ಲ, ನಮ್ಮ ಇವರನ್ನ ಧನರಾಜ್ ಅವರನ್ನ ಮತ್ತು ಇವರು ರಜತ್ ಅವರನ್ನ ಕಂಪೇರ್ ಮಾಡಿದ್ರು ಶಿಶಿರ್ ಅವರು ಬೆಸ್ಟ್ ಅಂತ ಇದ್ರು ನನ್ನ ಪ್ರಕಾರ. ಇವನ್ ಚೈತ್ರ ಅವರನ್ನು ಕಂಪೇರ್ ಮಾಡಿದ್ರು 100% ಇದ್ರು. ಸೊ ನನಗೆ 100% ಗೊತ್ತಿತ್ತು ಚೈತ್ರ ಅವರನ್ನ ಕಳಿಸ್ತಲ್ಲ ಹಿಂಗೆ, ಯಾಕಂದ್ರೆ ಚೈತ್ರ ಅವರಿಗೆ ಅವರು ಟಿ ಆರ್ ಪಿಗೋಸ್ಕರ ಅವ್ರನ್ನ 100% ಇಟ್ಕೊಳ್ತಾರೆ ಅಂತ ನನ್ಗೆ 100% ಗೊತ್ತಿತ್ತು. ಶಿಶಿರ್ ಅವರನ್ನ ಕಳಿಸಿದ್ದು ಒಂದು ಶಾಕಿಂಗ್ಗೆ ಅಂತ ಹೇಳ್ಬೋದು ನನ್ನ ಪ್ರಕಾರ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಮಾತಾಡೋಕ್ಕಿಂತ ಅಂದ್ರೆ ನಿಜವಾಗ್ಲೂ ನಾನು ನೋಡಿದಾಗ ಆನೆಸ್ಟ್ ಆಗಿ ಹೇಳ್ತೇನೆ, ನಾನಿವತ್ತು ಎಪಿಸೋಡ್ ನೋಡಿದ್ದೆ ಸುರೇಶ್ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಾಸ್ಟ್ ತನಕ ನೋಡಿದ್ದೀನಿ. ಸೊ ಅಲ್ಲಿಯ ಪ್ರೋಮೋದಲ್ಲಿ ಶಿಶಿರ್ ಅವರು ಅಂದ್ರೆ ಇವತ್ತು ಹೊರಗಡೆ ಹೋದ ಡ್ರೆಸ್ ಅಲ್ಲಿ ಇದ್ರು. ಸೊ ನನಗೆ 100% ಇತ್ತು ಅವ್ರು ಹೊರಗಡೆ ಹೋದ್ಮೇಲೂ ಬರ್ತಾರೆ ಇವರು ಅಂದ್ರೆ ಶಿಶಿರ್ ಅವರನ್ನು ಮತ್ತೆ ಐಶ್ವರ್ಯ ಅವರನ್ನು ಹೊರಗಡೆ ಕಳಿಸೋದೇ ಇಲ್ಲ ಅಂತ ಅನ್ಕೊಂಡು ನೋಡಿದ್ದೆ. ಸೊ ಲಾಸ್ಟ್ ತನಕ ಒಂದು ಗಿಮಿಕ್ ಅಂತ ಗೊತ್ತಾಯ್ತು. ಸೊ ಈ ಗಿಮಿಕ್ ಬಿಗ್ ಬಾಸ್ ಎಷ್ಟು ಇಷ್ಟ ಆಯ್ತು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಿಳಿಸಿ. ಎಲ್ರೂ ಪಂಚಿಂಗ್ ಆಟ ಆಡಿಸಿದ್ರು ಕಿಚ್ಚ ಸುದೀಪ್ ಅವರು, ಎಲ್ಲರ ಪಂಚಿಂಗ್ ಆಟಕ್ಕೂ ಒಂದೊಂದು ಅರ್ಥ ಇತ್ತು ಅಂತ ನನ್ಗನ್ಸ್ತು. ಸೊ ಇಲ್ಲಿ ಗೌತಮಿ ಅವರು ಸ್ವಲ್ಪ ಓವರ್ ಮಾಡಕ್ ಹೋದ್ರು, ಎಲ್ಲೋ ಅಸಹ್ಯವಾಗಿ ಕಂಡ್ರು ಅಂತ ನನಗೆ ಅನಿಸ್ತಾ ಇದೆ. ಸೊ ಇನ್ನೊಂದು ನನಗೆ ಮಜಾ ಆಗಿದ್ದು ಏನಂದ್ರೆ ಶಿಶಿರ್ ಅವರ ಅಮ್ಮನ ಹತ್ರ ಸುದೀಪ್ ಅವರು ಕೇಳ್ತಾರೆ ನೀವು ಎಪಿಸೋಡ್ ನೋಡ್ತೀರಾ ಅಂತ. ಸೊ ಅವರು ಡೈರೆಕ್ಟ್ ಆಗಿ ಇಲ್ಲ ಅಂತ ಹೇಳಿದ್ರು. ಸೊ ಪಾಪ ಕಿಚ್ಚ ಸುದೀಪ್ ಅವ್ರಿಗೆ ತುಂಬಾ ಬೇಜಾರಾಗಿರ್ಬೋದು, ನನಗೂ ತುಂಬಾ ಸ್ವಲ್ಪ ಒಂಥರ ಆಯ್ತು. ಅಂದ್ರೆ
ಆ ರೀತಿ ಡೈರೆಕ್ಟಾಗಿ ಹೇಳ್ತಾ ಇದ್ದಾರಲ್ಲ ಇವರು ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಏನೇನು ನೋಡಬೇಕಿದೆ ನಾಳೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲಿ ಐಶ್ವರ್ಯ ಅವರು ತುಂಬ ರ್ಯಾಶ್ ಆಗಿದ್ದಾರೆ. ಅಂದರೆ ನಾನು ಶಿಶಿರ್ ಥರ ಅಲ್ಲ, ಎಲ್ಲರ ಆಟವನ್ನು ನಾನು ಅಂದರೆ ಬಯಲು ಮಾಡ್ತೇನೆ ಅಂತ ಐಶ್ವರ್ಯ ಅವರು ಶಪಥ ಮಾಡಿದ್ದಾರೆ. ಸೊ ಇಲ್ಲಿ ಯಾರು ಯಾರ ಮುಖವಾಡನ್ನು ಕಳೆತ್ತಾರೆ ಅಥವಾ ಬಿಗ್ ಬಾಸ್ ಯಾರ ಆಟವನ್ನು ನಿಲ್ಲಿಸ್ತಾರೆ ಅಂತ ಹೇಳಿ ನಾಳೆ ವಿಡಿಯೋದಿಂದ ನೋಡೋಣ. ಸೊ ನಾಳೆ ವಿಡಿಯೋದ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಗುಡ್ ನೈಟ್.